ಮನೆಯವ್ರು ಹೇಳೋದು ಕೊನೆ ಅಂದ್ರೆ ಜೈಲಿಗೆ ಹೋಗೋ ಟೈಮಲ್ಲೇ ಹುಷಾರಿರಲ್ಲ, ನಾಟಕ ಮಾಡ್ತಾರೆ. ಹಾ ಸೊ ಹುಷಾರಿಲ್ಲ ಅಂತ ನಾಟಕ ಮಾಡ್ತಾರೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂತ ನಾಟಕ ಮಾಡ್ತಾರೆ. ಅವ್ರಿಗೆ ಜೈಲಿಗೆ ಹೋಗೋದು ಇಷ್ಟ ಇಲ್ಲ, ಇರೋದು ಇಷ್ಟ ಇಲ್ಲ. ಅವಾಗ್ಲೇ ಅಂತ ಟೈಮಲ್ಲಿ ಯಾಕೆ ಆರೋಗ್ಯ ಹದಗೆಡುತ್ತೆ ಚೈತ್ರ ಅವ್ರಿಗೆ ಅನ್ನೋದು ಪ್ರಶ್ನೆ. ಅಲ್ಲ ಎಲ್ರಿಗೂ ಗೊತ್ತಿದೆ. ನಾನು ಡಾಕ್ಟರ್ ಎದುರುಗಡೆನೆ ವಾಮಿಟ್ ಮಾಡಿದ್ದೀನಿ, ಡಾಕ್ಟರ್ ಎದುರುಗಡೆನೆ ಆರೋಗ್ಯ ಸಮಸ್ಯೆಗಳು ಬಂದಿದೆ, UTI ರಿಪೋರ್ಟ್ ಬಂದಿದೆ, ನನಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇತ್ತು ಅನ್ನೋದು, PCOD ಸಮಸ್ಯೆ ಇತ್ತು. ಆ್ಯಂಡ್ ಜೈಲಿಗೆ ಹೋದಾಗ ಹುಷಾರು ತಪ್ತೀವಿ, ಯಾಕೆಂದರೆ ಬೇರೆ ಯಾರು ಹೋಗಿ ಗೊತ್ತಿಲ್ಲ. ಹೆಣ್ಮಕ್ಳಲ್ಲಿ ನಾನು ಶೋಭಾ ಇಬ್ಬರೇ ಜೈಲಿಗೆ ಹೋಗಿದ್ದು. ಸೊ ನಮಗೆ ಗೊತ್ತು ಅಲ್ಲಿ ಮಂತ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೀವಿ. ಆ ಹೀಟು, ಆ ಲೈಟು, ಆ AC ಗಳಿಂದ ನಮ್ಮ ಮಂತ್ಲಿ ಸರ್ಕಲ್ಗಳೆಲ್ಲ ವೇರಿಯೇಷನ್ಸ್ ಆಗೋದು, ಅದರಿಂದ ತುಂಬ ಎಫೆಕ್ಟ್ ಆಗೋದು. ಶೋಭಾ ಅವರು ಕಳಪೆಗೆ ಹೋದ್ಮೇಲೆ ಮನೆಗೆ ಹೋದರು, ಅವ್ರ ಆರೋಗ್ಯ ಸುಧಾರಿಸಲೇ ಇಲ್ಲ. ಅವ್ರು ಅದನ್ನೇ ಹೇಳ್ಕೊಂಡಿದ್ದಾರೆ ಅನ್ಕೊಳ್ತೀನಿ, ಗೊತ್ತಿಲ್ಲ ಹೊರಗಡೆ ಬಂದವ್ರು ಏನು ಹೇಳಿದ್ರು ಅಂತ. ಅವ್ರ ಆರೋಗ್ಯ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಮಾನಸಿಕವಾಗೂ ನೀವು ಕುಗ್ಗುತ್ತೀರಿ. ಎಲ್ಲರಿಗೂ ಗೊತ್ತು PCOD ಇದ್ದಾಗ ಮಾನಸಿಕವಾಗಿ ನಾವು ಎಷ್ಟು ಮೂಡ್ ಸ್ವಿಂಗ್ಸ್ಗಳನ್ನ ಎದುರಿಸ್ತೀವಿ, ಏನೇನು ಸಮಸ್ಯೆಗಳನ್ನ ಎದುರಿಸ್ತೀವಿ ಅಂತ. ಇದರಿಂದ ಶೋಭಾ ಅವರಿಗೆ ರಿಕವರ್ ಆಗೋಕ್ಕೆ ಆಗಲಿಲ್ಲ. ನನಗೆ ಪ್ರತಿ ಸಲನೂ ಹಾಗೆ ಆಗೋದು. ನಾವು ಬೇರೆ ಕರಾವಳಿಯವರು, ಬಿಸಿಲೂರಿನವರು, ಬೆಂಗಳೂರಿನ ವೆದರು, ಚಳಿ, ಅಲ್ಲಿ AC ಇರೋದಿಲ್ಲ ಕಳಪೆನಲ್ಲಿ. ಅಲ್ಲ ನಾರ್ಮಲ್ ವೆದರ್ಗೆ ನೀವು ಕಂಟಿನ್ಯೂ ಒಂದು ವಾರ AC ನಲ್ಲಿ ಇರ್ತೀರಿ, ಆ ಹೀಟು ಲೈಟ್ನಲ್ಲಿ ಇರ್ತೀರಿ. ಕಳಪೆ ಬಂದಾಗ ನಿಮ್ಗೆ ಲೈಟು AC ಗೀಸಿ ಏನೂ ಇಲ್ಲ. ನಾರ್ಮಲ್ ವೆದರ್ ಈಗೇನು ದಿಢೀರಂತ ನಿಮ್ಮ ಬಾಡಿ ಸೆಟ್ ಆಗಬೇಕು, ಜೊತೆಗೆ ಆ ಕೋಲ್ಡು, ಅದ್ರ ಮೇಲೆ ನೀವು ರಾಗಿ ನೀರು ಕುಡಿಬೇಕು. ನಿಮಗೆ ಊಟ ಇಲ್ಲ, ಬೇರೆ ಊಟಗಳಿಲ್ಲ, ರಾಗಿ ಗಂಜಿನೇ ಕುಡಿಬೇಕು. ಈ ಥರ ಸಿಚುವೇಶನ್ಸ್ ಇರುವಾಗ ಆಲ್ರೆಡಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರಿಗೆ ಏನಾಗ್ಬೋದು? ಈಗ ಶೋಭಾ ಅವರು ಆರೋಗ್ಯ ಸಮಸ್ಯೆ ಲಿಟ್ರಲಿ ಅವ್ರು ಅಷ್ಟು ಫೇಸ್ ಮಾಡ್ತಿದ್ರು. ಈಗ ಬೇರೆ ಹೆಣ್ಮಕ್ಳು ಹೋಗದೇ ಇರೋ ಕಾರಣಕ್ಕೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅದನ್ನು. ಅಲ್ಲಿ ಬಾತ್ರೂಮ್ಗಳು ಅಲ್ಲಿ ಉಪಯೋಗಿಸ್ತಿದ್ದು, ಅಲ್ಲಿ ತುಂಬ ಸಮಸ್ಯೆಗಳಾಗ್ತಿತ್ತು. ಲೈಟ್ಸ್ ಇರಲಿಲ್ಲ, ತುಂಬ ಸಮಸ್ಯೆಗಳಾಗ್ತಿತ್ತು. ಇದು ಪ್ರತಿ ವಾರ ಜೊತೆಗೆ ಮಾನಸಿಕವಾಗೂ ಕುಗ್ತಿದ್ವಿ ನಾವು. ನಿಮಗೆ ಹೆಂಗಾಗುತ್ತೆ, ಇಷ್ಟೇ ಚಿಕ್ಕ ಜಾಗ ಕಳಪೆ ನೀವು ನೋಡಿದ್ದೀರಿ, ಅಲ್ಲಿ ಫುಲ್ ಬ್ಲೈಂಡ್ ಸ್ಟೋನ್ ಆಗಿ ಇಡೀ ದಿನ ನಿಮ್ಮೊಬ್ಬರನ್ನೇ ಕೂಡಾಕಿದ್ರೆ ನೀವು ಹೆಂಗೆ ಮಾನಸಿಕವಾಗಿ ಕುಗ್ಬೋದು? ಆ್ಯಂಡ್ ನನಗೂ ಶೋಭಾ ಅವ್ರಿಗೆ ಯಾರೂ ಬರ್ತಿರ್ಲಿಲ್ಲ ಕಳಪೆಗೆ ಹೋದಾಗ. ಮತ್ತು ಎಲ್ಲರಿಗೂ ಮನೆಯಲ್ಲಿ ಜೋಡಿಗಳಿದ್ರು. ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲರಿಗೂ ಜೋಡಿಗಳಿದ್ರು. ಯಾರಾದ್ರೂ ಒಬ್ರು ಕಳಪೆಗೆ ಹೋದ್ರೆ ಅವ್ರ ಜೊತೆಗೆ ಬಂದು ಕೂತ್ಕೊಳ್ಳೋರು ಇಡೀ ದಿನ. ಅಲ್ಲೇ ರಾತ್ರಿ ಮಲಗೋರು, ಅಲ್ಲೇ ಇಡೀ ದಿನ ಮಾತಾಡೋರು, ಇಡೀ ಗ್ಯಾಂಗ್ ಬಂದು ಕೂತ್ಕೊಳ್ಳೋದು. ಸೊ ಅವ್ರಿಗೆಲ್ಲೂ ಮೆಂಟಲಿ ಡಿಪ್ರೆಷನ್ಗೆ ಹೋಗೋ ಅವಕಾಶ ಇರ್ತಿಲ್ಲ, ಎಲ್ಲೂ ವೀಕ್ ಆಗ್ತಿರ್ಲಿಲ್ಲ. ಬಟ್ ನಮಗೆಲ್ಲ ಹಂಗಲ್ಲ. ಯಾರು ಬರಲ್ಲ, ಕಳಪೆಗೆ ಹೋದ್ಯಾ ಬಿಟ್ಟಿಯಾ ಆಯ್ತು ಸರಿ, ಇದೆಯಾ ಇಲ್ವಾ ಅಂತ ಕೇಳಲ್ಲ. ಒಂದು ಗಂಜಿ ತಂದ್ಕೊಡೋರು ಅಷ್ಟೇ ಬಿಟ್ಟು, ಎಲ್ಲ ತರಕಾರಿ ಹೆಚ್ಕೊಡೋಕೆ ತಂದ್ಕೊಡೋರು ಬಿಟ್ಟು, ಇಡೀ ದಿನ ನಾವು ಒಬ್ಬರೇ ಕೂತ್ಕೊಳ್ಬೇಕು. ಇಡೀ ವಾರದ ರಿಕಾಲ್ ಮಾಡಿಕೊಂಡು ಹಿಂಸೆ ಅನುಭವಿಸಿ ಆವಾಗ ನೀವು ಮೆಂಟಲಿ ವೀಕ್ ಆದ್ರೆ ನಿಮಗೆ ಫುಡ್ ಏನು ಬೇಡ ಆಗುತ್ತೆ. ಆಟೋಮೆಟಿಕಲಿ ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳುತ್ತೆ. ಈ ಸೀರಿಯಸ್ನೆಸ್ ಯಾರಿಗೂ ಅರ್ಥ ಆಗಲ್ಲ ಅಂತ. ಈಗ ನಾನು ಶೋಭಾ ಅವ್ರು ಬಿಟ್ಟರೆ ಈಗ ಹೋಗಿರೋದು ಭವ್ಯನೇ ಕಳಪೆಗೆ. ಸೊ ಭವ್ಯ ಮೊನ್ನೆ ಒಂದೇ ದಿನಕ್ಕೆ ಎಷ್ಟು ವೀಕ್ ಆಗಿದ್ಲು, ಎಷ್ಟು ಕೂಗಿದ್ಲು ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಸೊ ಅದು ಅವ್ಳಿಗೆ ಎಲ್ಲರೂ ಸಪೋರ್ಟ್ ಇದ್ದು, ಎಲ್ಲರೂ ಬಂದು ಮಾತಾಡಿಸಿ ಎಲ್ಲ ಆಗೇನೆ ಹಿಂಗೆ. ಇನ್ನು ನಮ್ಮ ಪರಿಸ್ಥಿತಿ ಹೆಂಗಾಗ್ಬೋದು? ಸೊ ಅದು ಯಾರಿಗೂ ಅರ್ಥ ಆಗ್ತದೆ. ಮನೇಲಿ ಒಂದಷ್ಟು ಜನಕ್ಕೆ ಅದಿತ್ತು. ಅದನ್ನ ಅದು ಹೆಂಗಾಗುತ್ತೆ ಅಂದರೆ, ಮನೇಲಿ ಒಂದಷ್ಟು ಜನ ಆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಹೊರಗಡೆನೂ ಚರ್ಚೆ ಆಗುತ್ತೆ, ಅದೇ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅನ್ನೋ ಥರದ್ದು ಒಂದಷ್ಟು ಮನಸ್ಥಿತಿ ಇದೆ ಕೆಲವರಿಗೆ. ಸೊ ಆ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ರು, ಅದು ಹಾಗೆ ಆಯಿತು ಕೂಡ ಅಷ್ಟೇ. ಅಂಡ್ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರದಲ್ಲಿ ಸೊ ಕಿಚ್ಚನ ಪಂಚಾಯತಿ ಒಂದಷ್ಟು ಕ್ಲಾಸ್ ತಗೋತಾರೆ ಸರ್. ಸೊ ಆ ಟೈಮಲ್ಲಿ ಏನಾಯ್ತು, ಹೇಗಾಯ್ತು, ಆಮೇಲೆ ನೀವು ಹೋಗಿ ಡಿಸ್ಕಸ್ ಮಾಡಿದ್ಯಾ, ಇಲ್ಲ ಏನೇನು ಆಗ್ತಾ ಇದೆ, ಆಮೇಲೆ ಆಚೆ ಕಡೆ ಇರುವಂಥ ವಿಷಯ ಎಲ್ಲ ಒಳಗಡೆ ತಂದು ಹಾಕಿದಾಗ ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಆ ಟೈಮಲ್ಲಿ ನೀವು ಎಷ್ಟು ಡಿಸ್ಟರ್ಬ್ ಆದ್ರಿ, ಮಾತಾಡೋಕೆ ಏನೂ ಇಲ್ವೇ ಇಲ್ಲ ಕಣ್ಣೀರ? ಏನು ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಸುದೀಪ್ ಸರ್ ಇದ್ದ ಕಾರಣಕ್ಕೆ ನಾನೇನು ಮಾತಾಡಿರಲಿಲ್ಲ. ಅಲ್ಲಿ ಮಾತಾಡಿದ್ದೇ ಸಮಸ್ಯೆ ಆಗಿದ್ದು. ಸುದೀಪ್ ಸರ್ಗೂ 3-4 ಗಂಟೆ ನಿಲ್ತಾರೆ, ಅವರು ಕಂಟಿನ್ಯೂಸ್ ನಿಲ್ಲೋವಾಗ ಅವ್ರಿಗೂ ಇದಾಗುತ್ತೆ. ನಾನು ಸ್ವಲ್ಪ ಮಾತಾಡೋಕೆ ಶುರು ಮಾಡೋದು ಜಾಸ್ತಿ ಮಾತಾಡ್ತೀನಿ. ಹಾಗಾಗಿ ನಾನು ತೀರಾ ಏನು ಮಾತಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಅದು ಅಲ್ಲ ಅಂತ ಅನ್ನುವಾಗ, ಅದನ್ನು ಪ್ರೋಟೋಕಾಲ್ ಬ್ರೇಕ್ ಮಾಡಿರೋದು ತಪ್ಪು ಅನ್ನೋದಾಗ ಸುದೀಪ್ ಸರ್ ಅದನ್ನು ಹೇಳ್ತಾರೆ, ಕೇಳಿದ್ದು ತಪ್ಪು, ಕೇಳಿಸ್ಕೊಂಡಿದ್ದನ್ನು ಬಂದು ಹೇಳಿದ ತಪ್ಪು ಅಲ್ಲ, ನಾನು ಅದನ್ನು ಒಪ್ಕೊಳ್ತೀನಿ. ಸೊ ನಮ್ಗೆ ಏನು ಸಹಜವಾಗಿರೋ ಈ ಜರ್ನಲಿಸ್ಟ್ಗಳು ಬುದ್ಧಿ ಇದೆಯಲ್ಲ, ನಾವು ಎಲ್ಲೋದ್ರೂ ಕೆದಕ್ತೀವಿ. ನಮಗೆ ಯಾರು ಸಿಕ್ಕರೂ ಕೆದಕ್ತೀವಿ. ಅಲ್ಲೇನೋ ಒಂದು ಸಿಗುತ್ತಾ ಬಾಯಿ ಬಿಡಿಸೋದು, ನಮಗೆ ಬೈ ಬ್ಲಡ್ ಬಂದುಬಿಡುತ್ತೆ. ಆ ಗುಣ ಯಾವತ್ತೂ ಹೋಗೋದಿಲ್ಲ. ಯಾರು ಕೂತರೂ ಅದನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಆ ಸಹಜವಾದ ಕುತೂಹಲಗಳು ಮತ್ತು ಅದನ್ನು ಆ ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ದೆಲ್ಲ ಒಂದು ಕಡೆ ತಪ್ಪಾಯಿತು. ಸೊ ನೀವು ಅದನ್ನು ತೀರಾ ವಾದ ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ಎದುರುಗಡೆ ಯಾರೋ ಇದ್ದು ಮಾತಾಡೋದು ಒಂದು ಲೆಕ್ಕ ಬೇರೆ. ಸೊ ಯಾವುದನ್ನು ನೋಡದೇ ಇರೋರ ಹತ್ರ ನೀವು ವಾದ ಮಾಡಿ ಅದು ಇದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸೈಲೆಂಟ್ ಆಗ್ತೀನಿ ಅಂದ್ಬಿಟ್ರೆ. ಮತ್ತು ಎಲ್ಲರಿಗೂ ಗೊತ್ತು ನಾನೇನು ಮಾತಾಡಿದ್ದೀನಿ ಅದೇ ನೆಕ್ಸ್ಟ್ ವೀಕೆಂಡಲ್ಗಳಲ್ಲಿ ಸುದೀಪ್ ಸರು ಬಂದು ಹೇಳಿದ್ರು. ನಾನು ಹೇಳ್ದೇ ಇರೋದನ್ನ ಏನೂ ಹೇಳಿಲ್ಲ. ಸುದೀಪ್ ಸರು ಅಥವಾ ಫ್ಯಾಮಿಲಿ ರೌಂಡ್ ಆಗುವಾಗ ಏನು ವೀಕೆಂಡ್ಗಳಲ್ಲಿ ಏನೇನು ಚರ್ಚೆಗಳಾಗ್ತಿತ್ತು ಅದೇ ಆ ಟೈಮಲ್ಲೂ ನಾನು ಹೇಳಿದ್ದಲ್ಲ, ಅದು ಎಲ್ಲರಿಗೂ ಗೊತ್ತಾಗ್ತಿತ್ತಲ್ಲ. ಸೊ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಿದ್ರೆ ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ದು ತಪ್ಪು ನಿಜವಾಗ್ಲೂ. ಅಂದರೆ ಮನೆಯಲ್ಲಿ ಮೈಕ್ ಹಾಕಬಾರ್ದು, ನಿದ್ದೆ ಮಾಡಬಾರ್ದು, ಎಲ್ಲವೂ ಪ್ರೋಟೋಕಾಲ್ಗಳೇ ಅಲ್ಲ. ಸೊ ಎಲ್ಲ ಪ್ರೋಟೋಕಾಲ್ಗಳ ಅಂಡರ್ ಇದು ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಬ್ರೇಕ್ ಮಾಡಿದ್ದು ತಪ್ಪು. ಸೊ ಮನೆಯಲ್ಲಿ ಮೈಕ್ ಹಾಕಲಿಲ್ಲ ಅಂದರೆ ಶಿಕ್ಷೆ ಆಗೋದು, ನಿದ್ದೆ ಮಾಡಿದ್ರೆ ಶಿಕ್ಷೆ ಆಗೋದು. ಸೊ ಅದೇ ಥರ ಇದು ಒಂದು ಅಂತ ನಾನು ಪರಿಗಣಿಸ್ತೀನಿ.